ಫ್ರೈ ಥರ ಮಾಡ್ತಾಯಿದ್ದೀನಿ, ಸೊಪ್ಪು ಹಾಕ್ಬಿಟ್ಟು. ತುಂಬಾ ರುಚಿಯಾಗಿರ್ತದೆ. ನೀವು ಒಂಥರ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದಂತೂ ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ಮುದ್ದೆ, ರೈಸು, ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾರಾದರೂ ಮಾನಿಟೈಸನ್ ಅಂದರೆ ಮೋನೋಗೆ ಅಪ್ಲೈ ಮಾಡೋರು ಯಾರಾದರೂ 1,000 ಸಬ್ಸ್ಕ್ರೈಬರು, 4,000 ವಾಚ್ ಅವರು 2 ಕಂಪ್ಲೀಟ್ ಆಗಿದ್ದರೆ ಮೋನೋಗೆ ಅಪ್ಲೈ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಮ್ಮ ನಂಬರು ನಮ್ಮ ಚಾನಲ್ನಲ್ಲಿ ಐತೆ. ನಮ್ಮ ನಂಬರ್ ಚೆಕ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಹಾಕಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಡೈರೆಕ್ಟ್ ಕಾಲ್ ಮಾಡೋ ಹಾಗಿಲ್ಲ, ಯಾಕೆಂದರೆ ನಾವು ಬ್ಯುಸಿ ಇರ್ತೀವಿ ಕೆಲಸ ಮಾಡಿಕೊಂಡು. ಅದಕ್ಕೆ ನಾವು ಕಾಲ್ ಪಿಕ್ ಮಾಡೋದಿಲ್ಲ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ನಿಮ್ಮ ಚಾನಲ್ದು ನೇಮ್ ಕಳಿಸ್ರಿ, ನಿಮ್ಮ ಚಾನಲ್ ಯಾವುದು ಅಂತ ನಾವು ರಿಪ್ಲೈ ಮಾಡ್ತೀವಿ. ಆಮೇಲೆ ಹೊಸದಾಗಿ ಚಾನಲ್ ಓಪನ್ ಮಾಡೋದು ಗೊತ್ತಿಲ್ಲ ಅನ್ನೋರು ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಚಾನಲ್ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ನನ್ನ ಮಗಳು ಅದನ್ನು ಚೆಕ್ ಮಾಡ್ತಾಳೆ. ಇದು ಯಾವುದು ಫೇಕಲ್ಲ. ಬೇಕಿದ್ರೆ ನಮ್ಮದು 3 ಚಾನಲ್ ಇದೆ. ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಒಂದು, ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಒಂದು, ನಮನ ವಿಜಯ್ ಕುಮಾರ್ ಒಂದು. 3 ಚಾನಲ್ ಮಾನಿಟೈಸನ್ ಆನ್ ಆಗಿದೆ. ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಸ್ಕ್ಯಾಮ್ ಆಗಲಿ ಮೋಸ ಆಗಲಿ ಯಾವುದೂ ಇಲ್ಲ. ಯಾಕೆಂದರೆ ಅವಾಗಲೇ ತುಂಬ ಜನ ನಮ್ಮ ಹತ್ರ ಅಪ್ಲೈ ಮಾಡಿಸಿದ್ದಾರೆ, ಚಾನಲ್ ಚೆಕ್ ಮಾಡಿಸಿದ್ದಾರೆ, ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿಸಿದ್ದಾರೆ. ಪ್ರತಿಯೊಂದು ನನ್ನ ಮಗಳು ಮಾಡಿಕೊಡ್ತಾಳೆ. ಅದಕ್ಕೆ ಅಂತ ಒಂದು ಫೀಸು ನಾವು ಇಟ್ಟಿದ್ದೀವಿ. ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ, ನಿಮಗೇನೋ ಓಕೆ ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಮಗೆ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಬನ್ನಿ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು 4 ಜನಕ್ಕೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ. ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ, ತೊಗರಿಬೇಳೆ ಎರಡೂ ಸೇರಿಸಿ ನಾವು ಸೊಪ್ಪು ಸಾರು ಮಾಡಿದ್ರಂತೂ ತುಂಬಾ ಚೆನ್ನಾಗಿರ್ತದೆ. ಮುದ್ದೆಗಂತೂ ಸಕ್ಕತ್ತಾಗಿರ್ತದೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಳೆ 2 ತೊಳೆದ್ಬಿಟ್ಟು ನಮ್ಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನಾನು ಇಲ್ಲಿ ಖಾರಕ್ಕೆ ಒಂದು 10 ರಿಂದ 15 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಅವರಿಗೆ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು. ಸ್ವಲ್ಪ ಖಾರ ಕಡಿಮೆ ಆದರೆ ಅವ್ರು ತಿನ್ನೋದಿಲ್ಲ. ನಾನು ಅದಕ್ಕೆ ಇಷ್ಟು ಖಾರ ಹಾಕ್ತಾಯಿದ್ದೀನಿ. ಖಾರ ಏನು ಅಷ್ಟೇನು ಇರೋದಿಲ್ಲ. ಇಷ್ಟೊಂದು ಹಾಕ್ತಾವ್ರೆ ಅಂದ್ಕೋಬೇಡಿ, ಖಾರ ಇರೋದಿಲ್ಲ. ಅವ್ರಿಗೆ ಖಾರ ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು 2 ಟೊಮೊಟೊನ ಕಟ್ ಮಾಡಿ ಅರಿಶಿನ ಹಾಕಿ ಫಸ್ಟ್ ಬೇಳೆ ಬೇಯಿಸ್ಕೊತೀನಿ ಅಷ್ಟೇ. ಬೇರೆ ಏನೂ ಹಾಕಿಲ್ಲ ನಾನು. ಹಸಿಮೆಣ್ಸಿಕಾಯಿ, ಅರಿಶಿನ, ಟೊಮೊಟೊ, ಬೇಳೆ ಅಷ್ಟೇ. ನೋಡಿ, ನಾನು ಇಲ್ಲಿ ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಕೀರೆ ಸೊಪ್ಪನ್ನ ಇದನ್ನ ಕ್ಲೀನಾಗಿ ಬಿಡಿಸಿ ತೊಳೆದಿಟ್ಕೋತೀನಿ. ಫಸ್ಟು 1 ಕಟ್ಟು ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಈ ಥರ ಕಡ್ಡಿಯೆಲ್ಲ ಹಾಕಬೇಡಿ. ಕಡ್ಡಿಯೆಲ್ಲ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರ್ತದೆ, ಚೆನ್ನಾಗಿರೋದಿಲ್ಲ. ಬರೀ ಎಲೆ ಅಂಥದ್ದು ಬಿಡಿಸ್ಕೋಬೇಕು. ಎಲೆ ಅಂಥದ್ದು ಬಿಡಿಸ್ಕೊಂಡು ಮಾಡಬೇಕು. ನೋಡಿ, ವಿಸಲ್ ಬಂತು. 2 ವಿಸಲ್ ಕೂಗಿಸಿದ್ದೀನಿ. ನೋಡಿ, ಸೊಪ್ಪೆಲ್ಲ ಕ್ಲೀನ್ ಮಾಡಿ 4 ಸಲ ತೊಳೆದು ಉಪ್ಪು ಹಾಕಿ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿ ಅಂದರೆ ಈಸಿ, ತುಂಬ ಅಷ್ಟೇ ರುಚಿಯಾಗಿರ್ತದೆ. ಅನ್ನಕ್ಕೆ ಚಪಾತಿಗಂತೂ ಸಕ್ಕತ್ತಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ನಾನು ಅದು ಬೇಳೆ ಎಲ್ಲ ಬೇಯಿಸಿದ್ದೀನ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಒಂದು 3 ರಿಂದ 4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. 1-2 ಒಣಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವು, ಇಷ್ಟೂ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲೇ ನಾವು ಸೊಪ್ಪನ್ನ ಹುರ್ಕೋಬೇಕು. ಆಯಿಲಲ್ಲಿ ಚೆನ್ನಾಗಿ ಸೊಪ್ಪು ಫ್ರೈ ಮಾಡ್ತು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬೇಳೆ ಜೊತೆ ಹಾಕಿ ಸೊಪ್ಪು ಜೊತೆ ಹಾಕಿ ಮಾಡೋ ಸಾಂಬಾರಿಗೂ ಈ ಥರ ಮಾಡೋ ಸಾಂಬಾರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಸ್ವಲ್ಪ ಹಿಂಗೆ ಸೇರಿಸಿದ್ದೀನಿ. ಹಿಂಗೆ ಹಾಕಿದ್ರೂ ತುಂಬ ಚೆನ್ನಾಗಿರ್ತದೆ, ಸ್ಮೆಲ್ ಚೆನ್ನಾಗಿರ್ತದೆ. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ನಲ್ಲ, ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಸಾಂಬಾರು ಬೇಳೆಗೂ ಅದಕ್ಕೂ ತುಂಬ ಹೊಂದ್ಕೊಳ್ಳುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಉಪ್ಪಲ್ಲಿ ಚೆನ್ನಾಗಿ ಬೇಯಬೇಕು. ಅದು ಬೇಯ್ತಾ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ ಸೊಪ್ಪು. ಇವಾಗ ನಾನು ಮುಚ್ಚಿಟ್ಟಿದ್ದೆ, ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ನಾನೇನು ನೀರು ಹಾಕಿರಲಿಲ್ಲ, ಅದೇ ನೀರು ಬಿಟ್ಕೊಂಡಿದ್ದೆ. ನೋಡಿ, ಆ ನೀರಲ್ಲೇ ಬೆಂದೋಗಿದೆ ಸೊಪ್ಪು. ಇವಾಗ ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಇವಾಗ ನಾನು ಬೇಳೆ ಬೇಯಿಸಿದ್ನಲ್ಲ ಅದನ್ನು ಇದ್ರೊಳಗಡೆ ಸೇರಿಸ್ತೀನಿ. ನೋಡಿ, ಎಲ್ಲ ಬೇಯಿಸಿ ಇಟ್ಟಿದ್ದೀನಿ. ಒಂದು ಸಲ ಮ್ಯಾಶ್ ಮಾಡಿದ್ರೆ ಫುಲ್ ಇದು ಮೆತ್ತೆ ಆಗೋಗುತ್ತೆ. ನೋಡಿ, ಚೆನ್ನಾಗಿ ಬೇಯಿಸಿದ್ದೀನಿ. ಬೇಳೆ ಚೆನ್ನಾಗಿ ಬೇಯಬೇಕು. 3 ವಿಸಲ್ ಕೂಗಿಸ್ತೆ, ಚೆನ್ನಾಗಿ ಬೆಂದೋಗಿದೆ.
ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಈ ಸೊಪ್ಪು ಒಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟೇ, ಈ ನೋಡಿರಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ, ಸಕ್ಕತ್ತಾಗಿ ಕಾಣಿಸ್ತದೆ. ಇವಾಗ ಆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ತೀನಿ. ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ, ಚಪಾತಿಗಂತೂ ಸಕ್ಕತ್ತಾಗಿರ್ತದೆ, ಚಪಾತಿಗೆ ಮುದ್ದೆಗೆ ರೈಸ್ಗಂತೂ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ನೀರು ನಿಮಗೆ ಒಂದೊಂದು ನೀರು ಥರ, ಸ್ವಲ್ಪ ನೀರು ಥರ ಆದರೆ ಚಪಾತಿಗೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ತಿಕ್ಕಾಗಿದ್ದರೆ ಚಪಾತಿಗೆ ಚೆನ್ನಾಗಿರ್ತದೆ, ಮುದ್ದೆಗೆ ಚಪಾತಿಗೆ. ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೋಬೋದು. ಇವಾಗ ಸ್ವಲ್ಪ ರುಚಿ ಕಡಿಮೆ ಆಯಿತು, ಅದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಲೈಮ್ ಹಾಕಿ, ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿರ್ತದೆ ಸಾಂಬಾರು. ಯಾವ ಸಾಂಬಾರಿಗೂ ಅಷ್ಟೇ ಒಂದು 1/4 ಸ್ಪೂನಷ್ಟು ನಿಂಬೆ ರಸ ಹಾಕ್ರಿ, ಎಷ್ಟು ಚೆನ್ನಾಗಿರ್ತದೆ ಸಾಂಬಾರು. ಅದರ ಟೇಸ್ಟೇ ಬೇರೆ ಥರ ಬರುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿದೆ, ಎಷ್ಟು ಘಮ ಘಮ ಅಂತೈತೆ ಗೊತ್ತಾ, ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.